ಹಲೋ ಹಾಯ್ ನಮಸ್ತೆ. ವಿದೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡುವ ರೆಸಿಪಿ ಬಂದ್ಬಿಟ್ಟು ಹೋಟೆಲಿನಲ್ಲಿ ಮಾಡುವ ಚಿತ್ರಾನ್ನ ಗೊಜ್ಜು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ನಾನಿಲ್ಲಿ ಮಾಡ್ತಾ ಇರೋದು 10 kg ರೈಸ್ಗೆ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ. 2 ಲೀಟ್ರ್ ಎಣ್ಣೆ, ಸಿಗದಿಟ್ಟರೆ ಅಂತ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಜಜ್ಜಿಟ್ಟಿರೋಂತಹ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಸ್ವಲ್ಪ ದಪ್ಪಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ರುಚಿಗೆ ತಕ್ಕಷ್ಟು ಲಿಂಬೆ ರಸ. ಹೇಗೆ ಮಾಡೋದು ನೋಡೋಣ. ಫಸ್ಟು ಒಂದು ಕುಕ್ಕರ್ಗೆ ನಾವೇನು ಮಾಡ್ತಾಯಿದ್ದೀವಿ, 2 ಲೀಟ್ರ್ ಎಣ್ಣೆ ಹಾಕ್ತಾಯಿದ್ದೀನಿ. ನಾವಿಲ್ಲಿ ಮಾಡ್ತಾ ಇರೋದು 10 kg ರೈಸ್ಗೆ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀವಿ. ಹೋಟ್ಲಲ್ಲಿ ಮಾಡೋದಕ್ಕೂ ಮನೇಲಿ ಮಾಡೋದಕ್ಕೂ ಚಿತ್ರಾನ್ನ ಗೊಜ್ಜಿಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ನಾವಿಲ್ಲಿ ಏನು ಮಾಡ್ತೀವಿ, ಜೀರಿಗೆ ಹಾಕ್ತೀವಿ, ಮನೇಲಿ ಜೀರಿಗೆ ಹಾಕಲ್ಲ. ಆಮೇಲೆ ಮನೇಲಿ ಟೊಮೊಟೊ ಹಾಕ್ತಾರೆ, ನಾವಿಲ್ಲಿ ಟೊಮೊಟೊ ಹಾಕಲ್ಲ. ಇದು ನೋಡಿ, ಫಸ್ಟ್ ನಾವೇನು ಮಾಡಿದ್ದೀವಿ, ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅನ್ನೋವರೆಗೂ ಬಿಡೋಣ. ನಂತರ ಇದಕ್ಕೆ ನಾವೇನು ಮಾಡ್ತೀವಿ, ಸ್ವಲ್ಪ ಜೀರಿಗೆಯನ್ನು ಸೇರಿಸೋಣ. ಮನೇಲಿ ಟೊಮೊಟೊ ಹಾಕ್ತಾರೆ ಚಿತ್ರಾನ್ನ ಗೊಜ್ಜಿಗೆ, ನಾವಿಲ್ಲಿ ಟೊಮೊಟೊ ಹಾಕಲ್ಲ. ಆಮೇಲೆ ನಾವಿಲ್ಲಿ ಏನು ಮಾಡ್ತೀವಿ, ಕುಟ್ಟಿರೋ ಬೆಳ್ಳುಳ್ಳಿ ಹಾಕ್ತೀವಿ, ಮನೇಲಿ ಬೆಳ್ಳುಳ್ಳಿ ಹಾಕಲ್ಲ. ಅಷ್ಟೇ ಡಿಫ್ರೆನ್ಸು. ಬೇಕಾದ್ರೆ ಈ ಚಿತ್ರಾನ್ನ ಗೊಜ್ಜಿಗೆ ನಾವೇನು ಮಾಡ್ಬೋದು, ಹಸಿ ಬಟಾಣಿ ಸೇರಿಸ್ಕೋಬೋದು. ನಾವೇನು ಮಾಡ್ತೀವಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡು ಇನ್ನೇನು ಚಿತ್ರಾನ್ನ ಕಲಿಸ್ತಿರ್ತೀವಲ್ಲ ಅವಾಗ ಮೇಲ್ಗಡೆ ಹಾಕ್ತೀವಿ. ನೋಡಿ, ಇವಾಗ ಜಜ್ಜಿ ಇಟ್ಟಿರೋಂತಹ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂಚೂರು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಬಿಡೋಣ. ಇದನ್ನು ನೋಡಿ ಹೆಂಗೆ ಫ್ರೈ ಆಗ್ತಾಯಿದೆ. ಒಂದು 2ರಿಂದ 3 ನಿಮಿಷ ಬಿಟ್ಟರೆ, ಒಂದು 2 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಬೆಳ್ಳುಳ್ಳಿ ಆಗಲೇ ನೋಡಿ ಕಲರು ಬೇರೆ ಕಲರ್ಗೆ ಟರ್ನ್ ಆಗ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಬೆಳ್ಳುಳ್ಳಿ ಅಲ್ವಾ ತಳ ಹಿಡಿದ್ಬಿಡುತ್ತೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕರಿಬೇವನ್ನು ಸೇರಿಸೋಣ. ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ ಸಿಗದಿರ ಹಾಕ್ಬೋದು, ಇಲ್ಲಾಂದರೆ ನೈಸಾಗಿ ಹೆಚ್ಚಾರ ಹಾಕ್ಬೋದು. ನಾವು ಹೋಟ್ಲುಗಳಲ್ಲೆಲ್ಲ ಸಿಗದಿರೋ ಮೆಣಸಿನ್ಕಾಯಿನೇ ಹಾಕೋದು ಚಿತ್ರಾನ್ನ ಗೊಜ್ಜಿಗೆ. ಆಮೇಲೆ ಹೆಚ್ಚಿಟ್ಟಿರೋಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು. ಈಗ ಒಂದು 10 kg ಚಿತ್ರಾನ್ನ ರೈಸ್ಗೆ ನಾವು ಇಲ್ಲಿ ಒಂದು 3-3.5 kg ಈರುಳ್ಳಿ ತೊಗೊಂಡಿದ್ದೀವಿ, 1.5 kg ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ, ಒಂದು ಅರ್ಧ kg ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಈ ಅಳತೆ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪು ಯಾಕೆ ನಾವು ಬೇಗ ಹಾಕ್ತೀವಿ ಅಂದರೆ, ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಆಮೇಲೆ ಕ್ಯಾಪ್ಸಿಕಮ್ನು ಬೇಗ ಫ್ರೈ ಆಗುತ್ತೆ. ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. ಇವಾಗ ಈ ಟೈಮಲ್ಲಿ ಬೇಕಾದ್ರೆ ನಾವು ಇದಕ್ಕೆ ಹಸಿ ಬಟಾಣಿ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ನಾವಿಲ್ಲಿ ಮಾಮೂಲಿ ನಾರ್ಮಲಾಗಿ ಮಾಡ್ತಾಯಿದ್ವಿ, ಏನು ಹಸಿ ಬಟಾಣಿನ ಸೇರಿಸ್ತಾ ಇಲ್ಲ. ಕೆಲವೊಬ್ಬರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ ಹಸಿ ಬಟಾಣಿ ತಿಂದರೆ. ನೋಡಿ, 1 ಸ್ಪೂನು ಅರಿಶಿನ ಸೇರಿಸಿದ್ದೀನಿ ನಾನು. 10 kgಗೆ 1 ಸ್ಪೂನ್ ಅರಿಶಿನ ಸಾಕು, ಇಲ್ಲಾಂದರೆ ಜಾಸ್ತಿ ಅರಿಶಿನ ಆಗೋಗುತ್ತೆ. ನೋಡಿ, ಅರಿಶಿನ ಹಾಕ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೇಕಾದ್ರೆ ನೀವು ಕಾಯಿ ತುರಿ ಬೇಕಾದ್ರೆ ಸೇರಿಸ್ಕೋಬೋದು. ಇವಾಗ ನಾವು ಮೊದಲೇ ಅನ್ನ ರೈಸ್ ಮಾಡಿ ಇಟ್ಟಿದ್ದೀವಿ, ಅದಕ್ಕೆ ನೋಡಿ ಹೇಗಿದೆ ಕಲರು. 1 ಸ್ಪೂನ್ ಅರಿಶಿನ ಹಾಕಿದ್ದಕ್ಕೆ ಇದು ಕಲರ್ ಇದೆ. ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅರಿಶಿನ ಓವರ್ ಆಗೋಗುತ್ತೆ. ನೋಡಿ, ಆಮೇಲೆ ನಾನು ಹೇಳಿದ್ನಲ್ಲ ಲಿಂಬೆಹಣ್ಣು, ಇದಕ್ಕೆ ನಾವು ರೈಸ್ ಹಾಕಿರ್ತೀವಲ್ಲ ಅವಾಗ ಸೇರಿಸ್ಕೊತೀವಿ. 1 kgಗೆ 3 ಲಿಂಬೆಹಣ್ಣಂತೆ 10 kg 30 ಲಿಂಬೆಹಣ್ಣು ಸೇರಿಸ್ಕೊಂಡಿದ್ದೀವಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಯಾಗಿರಿ.